ಈಗ ಇವ್ರು ಹೇಳ್ತಾರೆ ಕಾಂಗ್ರೆಸ್ಸೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು ಅಂತ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಅನ್ನೋ ಪದ ಇಲ್ಲ, ಕಾಂಗ್ರೆಸ್ ಅನ್ನೋ ವ್ಯಕ್ತಿತ್ವ ಇಲ್ಲ. ಎಲ್ಲ ಭಾರತೀಯರು ಸೇರಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ಜನಾಂಗದವ್ರು ಇವರು. ನಾವು ಕಾಂಗ್ರೆಸ್ನವ್ರನ್ನ ಸ್ವಾತಂತ್ರ್ಯ ಹೋರಾಡಿದ್ವಿ, ನಾವು ಸ್ವಾತಂತ್ರ್ಯ ತಂದುಕೊಟ್ವಿ ಅಂದರೆ ಅದೆಲ್ಲ ಸುಳ್ಳು, ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಒಬ್ಬ ಸಂವಿಧಾನವನ್ನು ರಚನೆ ಮಾಡಿ ಇಡೀ ವಿಶ್ವದಲ್ಲೇ ಹೆಸರು ಪಡೆದಿದ್ದು ಭಾರತ ಸಂವಿಧಾನ ಮಾದರಿಯಾಗಿ ಬೆಳೆದೇ ಇದೆ. ಅಂಥವು ಮಹಾನ್ ವ್ಯಕ್ತಿಯನ್ನು ಸೋಲಿಸಿದ್ದು ಆಯಿತು, ಮನೆ ಕಳಿಸಿದ್ದು ಆಯಿತು. ಆ ಮನೆ ಆದಮೇಲೆ ಪಶ್ಚಿಮ ಬಂಗಾಳದವ್ರು ಕರ್ಕೊಂಡೋಗಿ ಮತ್ತೆ ಅವ್ರ ಪಕ್ಷದಲ್ಲಿ ನಿಂತು ಮತ್ತೆ ಅವ್ರನ್ನ ಗೆಲ್ಲಿಸಿ ಅಲ್ಲಿ ಕಳಿಸಿದ್ದೇ ಆಯಿತು. ಇದಾದ ಮೇಲೆ ಕನಿಷ್ಠ ಪಕ್ಷ ಅವರು ಮರಣ ಹೊಂದಿದ ಮೇಲೆ ಎಷ್ಟೋ ಎಕರೆಗಳೇ ಒತ್ತುವರಿ ಮಾಡ್ಕೊಂಡಿದ್ರು ಅವಾಗ ನವದೆಹಲಿ ಅಂತ. ಆವಾಗ ಊರಿಲ್ಲ. ಆ ಇದರಲ್ಲಿ ಒಬ್ಬ ದಲಿತ ನಾಯಕ, ಮಹಾನ್ ನಾಯಕ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಮಾನವ ಅಂತ ಹೇಳ್ತಾ ಇರಲ್ಲ, ಅವರ ಸಮಾಧಿಗೆ ಜಾಗ ಕೊಡೋಕ್ಕಾಗಿರಲ್ವಲ್ಲ ಕಾಂಗ್ರೆಸ್ನವ್ರಿಗೆ. ಇದು ನಾವು ಕಾಂಗ್ರೆಸ್ಸು, ನಾವು ಸಂವಿಧಾನದ ಅಡಿಯಲ್ಲಿದ್ದೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನಾವು ಗೌರವಿಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಇದು ನ್ಯಾಯನಾ? ಆದಮೇಲೆ ಇಷ್ಟೆಲ್ಲ ಸಂವಿಧಾನವನ್ನು ಬರೆದು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಲ್ಲಿ ಜಾಗನೂ ಕೊಡಲಿಲ್ಲ ಡೆಲ್ಲಿನಲ್ಲಿ ಸಮಾಧಿ ಮಾಡೋದಕ್ಕೆ. ಆ ಪಾರ್ಥವ ಶರೀರವನ್ನು ಬಾಂಬೆಗೆ ತರಬೇಕಾದ್ರೆ ಅವರಲ್ಲಿದ್ದು ಕೇವಲ 300 ರೂಪಾಯಿ ಮಾತ್ರ ಅವ್ರ ಜೋಬಿನಲ್ಲಿ. ಒಂದು 4,000 5,000 ದುಡ್ಡು ಹಾಕಿ ಕಾಂಗ್ರೆಸ್ ಸರ್ಕಾರದವರು ಆ ಪಾರ್ಥವ ಶರೀರವನ್ನು ವಿಮಾನದ ಮೂಲಕ ಬಾಂಬೆಗೆ ತರಿಸೋದಕ್ಕೂ ಅವ್ರು ಕೊಳ್ಳಕ್ಕೆ ಸಾಧ್ಯವಾಗಲಿಲ್ಲ. ಈಗ ಅವರು ಅಂಬೇಡ್ಕರ್ ಬಗ್ಗೆ ಮಾತಾಡೋಕೆ ಏನು ಅವ್ರಿಗೆ ಹಕ್ಕಿದೆ? ಏನು ಹಕ್ಕಿದೆ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಸರ್. ಕಾಂಗ್ರೆಸ್ಸು ಅಂಬೇಡ್ಕರಿಂದ ಹಿಡಿದು ಈ ತನಕದವರೆಗೂ ದಲಿತರ ವಿರೋಧಿ ಕಾಂಗ್ರೆಸ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಸಂವಿಧಾನ ರಚನೆ ಮಾಡೋ ಇದರಲ್ಲಿ ಸಂವಿಧಾನವನ್ನು ಅವರು ಅರ್ಥ ಮಾಡಿಕೊಂಡು, ಕರಡುಪತಿಯನ್ನು ಅವರು ಅರ್ಥ ಮಾಡಿಕೊಂಡು ಇದನ್ನೇನಾದರೂ ಪ್ರಧಾನಮಂತ್ರಿ ಮಾಡಿದ್ರೆ, ಇಲ್ಲ ಕ್ಯಾಬಿನೆಟಲ್ಲಿ ಉನ್ನತ ಸ್ಥಾನಮಾನಗಳು ಕೊಟ್ಟರೆ ಇನ್ನು ನಮಗೆ ಉಳಿಗಾಲ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ದುರುದ್ದೇಶವಾಗಿ ಬೇಕಾಗಂತ ಅವರು ಪ್ರಧಾನಮಂತ್ರಿ ಹುದ್ದೆಯಿಂದ ಅವರು ಗೆದ್ರೆ ಅಲ್ಲಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಅವ್ರು ಸೋಲಿಸಿದ್ದಾರೆ. ಮನೆ ಒಂದು 4 ಬಾಗಿಲು 5 ಬಾಗಿಲು ಅಂತ ಎಲ್ಲರ ಮನಸ್ಸಿನಲ್ಲೂ ಎಲ್ಲ ದಲಿತ ನಾಯಕರುಗಳಿಗೂ ಕೂಡ ಇದಿದೆ. ಆವತ್ತಿನಿಂದ ಇವತ್ತರೆಗೂ ಅಂಬೇಡ್ಕರ್ ಕಾಂಗ್ರೆಸ್ ವಿರೋಧಿ, ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಅಂತ ಎಲ್ಲ ದಲಿತ ನಾಯಕರಿಗೂ ಗೊತ್ತು. ಆದರೆ ಕೆಲವು ಸಂದರ್ಭಗಳಲ್ಲಿ ಅವರಿದ್ದಾರೆ ಹೊರತು ಅವ್ರು ಮುನಿಸ್ಫೂರ್ತಿಯಾಗಿ ಅಲ್ಲಿಲ್ಲ. ಅಂಬೇಡ್ಕರ್ ವಿಧಾನಸೌಧದ ಗೇಟ್ನಲ್ಲಿ ನಿಂತ್ಕೊಂಡು ಗೇಟ್ನಲ್ಲೇ ಭಾಷಣ ಮಾಡಿ ಈಚೆ ಬಂದಿರತಕ್ಕಂಥ ಚರಿತ್ರೆ ಕರ್ನಾಟಕ ಜನತೆಗೆ ಗೊತ್ತಾಗಬೇಕು ಸರ್. ಫಸ್ಟು ಆ ಮಹನೀಯನಿಗೆ ಏನು ಗೌರವ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ಈ ಕರ್ನಾಟಕ ಜನತೆಗೆ ಗೊತ್ತಾಗಬೇಕು. ಜನತೆ ಅದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿ ನೋಡಿದ್ರು ಇವತ್ತು ಅಂಬೇಡ್ಕರ್ ಭಾವಚಿತ್ರ ಇದೆ, ಫೋಟೋ ಇದೆ, ಅಂಬೇಡ್ಕರ್ ಟ್ಯಾಚ್ಗಳಿದ್ದಾವೆ. ಇಂಥ ಮಹಾನ್ ನಾಯಕನನ್ನು ವಿಧಾನಸೌಧ ಒಳಗಡೆ ಕರ್ಕೊಳ್ದಿರ ಗೇಟ್ನಲ್ಲೇ ನಿಲ್ಲಿಸಿ ಭಾಷಣ ಮಾಡಿ ಕಳಿಸಿರ್ತಕ್ಕಂಥ ಕಾಂಗ್ರೆಸ್ ಅವರ ಯೋಗ್ಯತೆ ಏನಂತ ಹೇಳ್ಬಿಟ್ಟು ಕರ್ನಾಟಕ ಜನತೆ ನೋಡಬೇಕಾಗುತ್ತೆ. ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಅವರ ವಿಗ್ರಹಗಳು ಪ್ರತಿಷ್ಠಾಪನೆಗಳು ಎಲ್ಲಿ ನೋಡಿದ್ರು ವೈಭವದಿಂದ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ನಾಯಕನ ಬಿಟ್ಟರೆ ಬೇರೆ ಯಾವ ನಾಯಕನು ಹೆಚ್ಚಿಗೆ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗಲಿ ಅವ್ರದ್ದೇ ಕಾರ್ಯಕ್ರಮಗಳಲ್ಲಿ ಯಾರು ಹೆಚ್ಚಿಗೆ ಭಾಗವಹಿಸೋದಿಲ್ಲ. ಕಾರಣ ಏನಂದರೆ ಈಗಲೂ ಅಸ್ಪೃಶ್ಯತೆ ಚಾಲ್ತಿಯಲ್ಲಿದೆ. ಅದರಿಂದನೇ ಅವರು ಬೇಕಾಗಂತ ಈ ಥರ ಮಾಡ್ತಾ ಇದ್ದಾರೆ. ಅದನ್ನು ಜಾತಿ ಪದ್ಧತಿಯನ್ನು ಹೆಸರಿಟ್ಟು ಮೊಟ್ಟ ಮೊದಲನೇದಾಗಿ ಕರೆದವರೇ ಮಹಾತ್ಮ ಗಾಂಧೀಜಿಯವರು. ಇಂಥ ಜಾತಿ ಅಂತ ಹೇಳಿದವರೇ ಅವರು. ಒಟ್ಟಾರೆ ಈ ಬಾರಿ ಕೋಲಾರದಲ್ಲಿ ಯಾರು ಗೆಲ್ಬಸ್ತಾರೆ ನಿಮ್ಮ ಪ್ರಕಾರ? ಸರ್, ಇದು ಏನಪ್ಪ ಅಂದರೆ, ಒಂದು ಕಡೆ ಮೋದಿಜಿ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಕುಮಾರಣ್ಣ ಮತ್ತು ದೇವೇಗೌಡರ 3 ಜನ ತ್ರಿಮೂರ್ತಿಗಳಿದ್ದಂಗೆ, ಬ್ರಹ್ಮ ವಿಷ್ಣು ಮಹೇಶ್ವರ, ಈ 3 ಜನ ನಿಂತ್ಕೊಂಡ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಇನ್ನೂ ಎಲೆಕ್ಷನ್ ಇದೆಯೇನು ಸರ್? ಎಲ್ಲ ಒಂದು ಸೈಡ್ ಆಗಿದೆ. ಮಲ್ಲೇಶ್ ಬಾಬು ಅವ್ರು ಗೆದ್ದಾಯಿತು. ಇನ್ನು ಕೆಲವೇ ದಿನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಪ್ರಮಾಣ ಪತ್ರ ತಗೊಂಡು ಹೋಗೋದು ಒಂದೇ ಬಾಕಿ ಇದೆ. ಇದು ನನ್ನ ಒಬ್ಬನ ಮಾತಲ್ಲ, ಜಿಲ್ಲಾದ್ಯಂತ ಬರ್ತಕ್ಕಂಥ ಮಾತು. ಎಲ್ಲರ ವಾಯ್ಸು, ಎಲ್ಲರ ಮನ ಧ್ವನಿ ಎಲ್ಲನೂ ಮಲ್ಲೇಶ್ ಬಾಬು, ಇದು ದೇವೇಗೌಡರ ಮತ್ತು ನರೇಂದ್ರ ಮೋದಿಜಿ